ಅವನು ಮೊನ್ನೆ ಒಂದು 45% ಎಲ್ಲ ಸುಳ್ಳೇ ಹೇಳಿದ್ದಾನೆ. ಒಂದು ಬಾಕಿ ಉಳಿದ ಒಂದು 5% ಸತ್ಯ ಹೇಳಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಬಾಕಿದಲ್ಲಿ 100ಅಲ್ಲಿ ಹೇಳಿಕ್ಕೆ ಹೋದ್ರೆ 70% ಸುಳ್ಳು ಹೇಳಿದ್ದಾನೆ. ಸುಳ್ಳು ಅಂದರೆ ಏನು ಅವನು ನಾನು ಪೋಸ್ಟ್ ಮಾಡಲಿಕ್ಕೆ ಬಿಡಲಿಲ್ಲ, ಅವಳಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು, ನಾನೇ ಮದುವೆಗೆ ಅಪ್ರೋಚ್ ಮಾಡಿದೆ ಅಂತ ಹೇಳಿದ್ದಾನೆ. ಮತ್ತು ಜಗಳ ಮಾಡಿದೆ, ಅವನು ಬೇಕಂತ ಹೇಳಿದ್ದಾನೆ ಅಂತ ಹೇಳಿದ್ದಾನೆ. ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತ ಹೇಳಿ. ಆ್ಯಕ್ಚುಲಿ ಮನೆಯಿಂದ ಹೊರಗೆ ಹಾಕಿದ್ದು ಅವರ. ನನಗೆ ಅವನ ಕಾಂಟ್ಯಾಕ್ಟ್ ಬಿಟ್ಟಾದಮೇಲೆ ಹೊರಗಿಂದ ನ್ಯೂಸ್ ಎಲ್ಲ ಬಂದಿತ್ತು, ಅವ್ನು ಮಾಡಿದಕ್ಕೆ ಅವನಿಗೆ ಒಳ್ಳೆ ಶಿಕ್ಷೆ ಆಯಿತು, ಮನೆಯಿಂದ ಅವನನ್ನು ಹೊರಗೆ ಹಾಕಿದ್ದಾರೆ ಅವರ ತಂದೆ ತಾಯಿ ಅಂತ ಹೇಳಿ. ನಾನು ನನ್ನ ಮನೆಯಲ್ಲೇ ಇಷ್ಟವರೆಗೆ ಯಾರು ಸಹ ಎನ್ಕ್ವೈರಿ ಮಾಡ್ಬೋದು, ನಾನು ನನ್ನ ಮನೆಯಿಂದಲೇ ಹೋಗೋದು, ನನ್ನ ಮನೆಯಿಂದ. ಅವನಿಗೆ ಏನಂತ ಹೇಳಿದರೆ, ಅವನು ಇಷ್ಟರವರೆಗೆ ಒಂದೇನೋ ಅವರ ಫ್ಯಾಮಿಲಿ, ಆ ಹುಡುಗಿ ಹೆಸರು ಹೇಳಲ್ಲ ನಾನು, ಬೇಕಾದರೆ ಹೇಳ್ಬೋದು, ಬಟ್ ಬೇಡ. ಆ ಹುಡುಗಿ ಜೊತೆ ನಾನು ಹೀಗೆ ರಿಲೇಷನ್ಶಿಪ್ ಇಟ್ಟಿದ್ದೆ, ನನ್ನ ಜೊತೆ ಎಲ್ಲ ಆಗಿದೆ ಅಂತ ಇದೊಂದು ನನಗೆ ಮೊದಲು ಹೇಳಿದ್ದಾನೆ ಅವನು. ಯಾವಾಗ ನನ್ನ ಕಾಂಟ್ಯಾಕ್ಟ್ ಆಗುವಾಗ ನಾನು ಅದು ಹುಡುಗಿರ ಅವರ ವಿಷಯ ಅಂತ ಹೇಳಿ ಬಿಟ್ಟಿದ್ದೇನೆ. ಆನಂತರ ನೋಡಿದರೆ ಇವನಿಗೆಲ್ಲ ಕಾಂಟ್ಯಾಕ್ಟ್ ಆಗಿ ಮದುವೆ ಆಗಿರುವವರು, ಮದುವೆ ಆಗಿ ಮಗು ಇರುವವರು, ಇವರಿಗೆಲ್ಲ ಲೈಫ್ ಕೊಡ್ತೇನೆ ಅಂತ ಹೇಳಿದ್ದಾನೆ. ಇದು ನಮ್ಮದು ಅವನ ಫೋಟೋ ಯಾವಾಗ ಶೇರ್ ಮಾಡಿದ ಆವಾಗ ನನಗೊಂದು 2-3 ಜನ, ನಾನು ಸಹ ಪರಿಚಯ ಇರೋದ್ರಿಂದ ಟೀಮಿಂದ ಒಂದು 2-3 ಜನ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನಿಮಗೆ ಅವನು ಹೇಗೆ ಸಿಕ್ಕಿದ, ನಿಮಗೆ ಹೇಗೂ ಗೊತ್ತಾ, ಅವನು ವಿಷಯ ಗೊತ್ತಾ ಅಂತ ಹೇಳಿ. ಸೊ ಆ ಟೈಮಲ್ಲೆಲ್ಲ ಆ ಬಂದ ರೀಪ್ಲೆಗೆ ಈ ವೇಣುಗೋಪಾಲಿಗೆ ಕಾಲ್ ಮಾಡಿ, ನೀವು ಯಾಕೆ ಅವರಿಗೆ ಕಾಲ್ ಮಾಡ್ತಿದ್ದೀರಾ, ನಿಮ್ಗೆ ಏನು ಹೇಳಲಿಕ್ಕಿದೆ ವಿಷಯ ಅಂತೇಳಿ ಅವರ ಹತ್ರ ಜಗಳ ಸಹ ಮಾಡಿದ್ದಾನೆ. ಆ ವಿಷಯ ಆದಮೇಲೆ ನನಗೆ ಸ್ವಲ್ಪ ದಿವಸ ಆದಮೇಲೆ ಒಬ್ಬಳು ಹುಡುಗಿ ಕಾಲ್ ಮಾಡ್ತಾಳೆ, ನೀವು ಅವನ ಫಿಯಾನ್ಸಿಯಾ ಅಂತ ಕೇಳಿ. ನಾನು ಮೆಸೇಜಲ್ಲಿ ಫಸ್ಟ್ ಮೆಸೇಜ್ ಮಾಡಿರೋದು ನಾನು ಹೇಳಿ ಅಂತ ಹೇಳಿ ನಾನು ಸ್ಕ್ರೀನ್ಶಾಟ್ ತೆಗೆದು ಈ ವೇಣುಗೆ ಕಳಿಸಿದೆ, ಇವಳು ನಿಮ್ಗೆ ಪರಿಚಯ ಇದೆಯಾ ಅಂತ. ಆ ಸಡನ್ ಅವಳು ನನಗೆ ಕಾಲ್ ಮಾಡಿ, ನೀವು ಮೆಸೇಜ್ ಹೇಳಿದ್ರಾ ಹೀಗೆ ವಿಷಯ ಅಂತ. ನನಗೆ ಅವಳು ನಾನು ಅವಾಗ ಏನು ಪ್ಲೇ ಮಾಡಿದೆ, ರೆಕಾರ್ಡನ್ನು ಪ್ಲೇ ಮಾಡ್ತೇನೆ ಅಂತ ಹೇಳಿದ್ನು. ಅದರಲ್ಲಿ ಅವಳೆಲ್ಲ ಡೀಟೇಲ್ ಆಗಿ ನನಗೆ ವಿಷಯ ಹೇಳಿದ್ದು, 4 ವರ್ಷದಿಂದ ನಾವು ಹೀಗೆ ಇದ್ವಿ ಅದೇನು. ನಾನು ಅದರ ಬಗ್ಗೆ ಅವನ ಹತ್ರ ಹೋಗಿ ಮಾತಾಡಿದೆ. ಇಲ್ಲ ಅದು ಹಾಗೆ ಇದು ಹೀಗೆ, ನೀವು ನಮ್ಮದು ಮುಂಚಿದು ಬಿಡಿ, ಅದು ಅವಳೇ ಮೋಸ ಮಾಡಿದ್ದು ನನಗೆ, ನಾನು ಮೋಸ ಮಾಡಲಿಲ್ಲ ಅಂತ. ಹಣ ಕೊಟ್ಟಿದ್ದೇನೆ ಸರ್, ಹೀಗೆ ಸಹ ಹಣ ಕೊಟ್ಟಿದ್ದೇನೆ. ಅದು ಬೇಕಾದರೆ ಈ ಗೂಗಲ್ ಪೇಯಲ್ಲಿ ಇರುತ್ತೆ, ಅದಿದೆ. ಎಷ್ಟು ಅಂತೇಳಿ ನನಗೆ ಗೂಗಲ್ ಪೇಯಲ್ಲಿ ಟ್ರಾನ್ಸ್ಫರ್ ಮಾಡೋದು ಒಂದು 45 ತನಕ ಆಚೆ ಈಚೆ. ನಮ್ಮದು ಡ್ರಾಮಾ ಇದೆ, ನಾನು ಅದರದ್ದು ಶೇರ್ ಮಾಡ್ತಿದ್ದೆ ಅಮೌಂಟು. ಮತ್ತು ಅವನ ವರ್ಕಿಗೆ ಅಂತ ಹೇಳಿ 75,000 ಕೊಟ್ಟಿದ್ದಾನೆ. ಇನ್ನೊಂದು ಅಂತ ಹೇಳಿದ ಅವನು ನನಗೆ ಹೇಳಿದ, ಅವಳಿಗೆ ಮದುವೆ ಆಗಿತ್ತು, ಡಿವೋರ್ಸ್ ಆಗಿದ್ದ ಪರ್ಸನ್ ಜೊತೆ ಅವಳು ಮಾತಾಡ್ತಿದ್ಲು ಅಂತ. ಬಟ್ ಆ ಪರ್ಸನ್ ಜೊತೆ ನಾನು ಮಾತಾಡೋಕ್ಕಿಂತ ಹೆಚ್ಚಾಗಿ ಇವನೇ ನಂದು ಮೊದಲು ಡಿವೋರ್ಸ್ ಆದ ಪರ್ಸನ್ ಪ್ರಸಾದ್ ಅಂತ, ಇವನೇ ಮಾತಾಡಿ ಇವನೇ ಅವರ ಹತ್ರ ಅಮೌಂಟ್ ಕೇಳಿದ್ದಾನೆ. ಅದರ ಪ್ರೂಫು ಮೆಸೇಜು ಕೂಡ ಇದೆ, ಅವನ ಅಮೌಂಟ್ ಕೇಳಿದ್ದು. ಅವರ ಕಾಲ್ ರೆಕಾರ್ಡ್ಸ್ ಕೂಡ ಇದೆ, ನನಗೆ ಒಂದಿಷ್ಟು ಅಮೌಂಟ್ ಕೊಡಿ, ನನಗೊಂದು ವರ್ಕ್ ಮಾಡಲಿಕ್ಕೆ ಅಂತ ಹೇಳಿ ಇವನೇ ಅಮೌಂಟ್ ತಗೊಂಡಿದ್ದಾನೆ ಅವರದ್ದು. ಆವಾಗ ಇವನು ಕಾಂಟ್ಯಾಕ್ಟ್ ಮಾಡಿದಾಗ ಇದ್ದರು ಆವಾಗ ಆ ಟೈಮಲ್ಲಿ. ಬಟ್ ನಾನು ಇವಾಗ ಕಾಂಟ್ಯಾಕ್ಟ್ ಬಿಟ್ಟು ತುಂಬ ಟೈಮ್ ಆಯಿತು, ನಾವು ಕಾಂಟ್ಯಾಕ್ಟ್ ಮಾಡಲಿಲ್ಲ. ನಾನಂತರ ಈ ಒಂದು ಪ್ರಾಬ್ಲಮ್ ಅಂತ ಕಾಂಟ್ಯಾಕ್ಟಿಗೆ ಹೋಗಲೇ ಇಲ್ಲ ನಾವು. ಅದು ಸಹ ಇವನು ಕಾಂಟ್ಯಾಕ್ಟ್ ಮಾಡಿದ ಅವರನ್ನು, ನಾನು ಇವರ ಮದುವೆ ಆಗಲಿಕ್ಕೆ ನಿಮ್ಮದೇನು ಪ್ರಾಬ್ಲಮ್ ಇಲ್ಲ ಅಲ್ಲ ಹಾಗೆ ಹೀಗೆಲ್ಲ ಅಂತ ಕೇಳಿ ಇವನು ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದೊಂದು 30,000 ತಗೊಂಡಿದ್ದಾನೆ ವರ್ಕಿಗೆ ಅಂತ. ಆಮೇಲೆ ನನ್ನ ಹತ್ರ ಒಂದು 50,000, ಒಟ್ಟಿಗೆ 75,000 ಅವನಿಗೆ ನಮಗೆ ಡೈರೆಕ್ಟ್ ಅಮೌಂಟ್. ಅದು ಅವನಾಗಿ ಹೇಳಿದ್ದಾನೆ, ನಾನು 75,000 ಕೊಡಲಿಕ್ಕೆ ಉಂಟು ನಿಮಗೆ, ಅದನ್ನು ನಾನು ಕೊಡ್ತೇನೆ ಅಂತ ಅವರಿಗೆ ಕಾಲ್ ಮಾಡಿ ಹೇಳಿದ್ದೇನೆ, ನಾನು ಅವಳಿಗೆ ಹಾಕಲಿಕ್ಕೆ ಹೇಳ್ತೇನೆ ಅಂತ. ಇದರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಆಲ್ರೆಡಿ, ಅಂದರೆ ಕಾರ್ಕಳ ಠಾಣೆ ಸಹ ಕೊಟ್ಟಿದ್ದೇನೆ. ಹಾಗೆ SP ಆಫೀಸ್ ನಾವು ಇದನ್ನು FIR ಮಾಡಿ ಅಂತ ಹೇಳಿದ್ದೇವೆ. ಅವರು ಇದೆ ಇಲ್ಲ ಸರ್, ಅದನ್ನು ಬೇಡ ಅಂತ ಹನಿ ಟ್ರ್ಯಾಪ್ ಮತ್ತು ಇದೆಲ್ಲ ವೇಣುಗೋಪಾಲ್ ಏನೋ ಕೊಡ್ತಾ ಇದ್ದಾನೆ. ಸೊ ಅದರ ಬಗ್ಗೆ ನಾನು 2 ಕಡೆ ಸಹ ಕಂಪ್ಲೇಂಟ್ ಮಾಡಿ, ನನಗೆ ಅಂದರೆ ಸುಮ್ಮನೆ ಬೇಡದಿದ್ದನ್ನು ಹೇಳ್ತಾರೆ, ಆ ಕಮೆಂಟ್ಸಲ್ಲಿ ಸಹ ಬೇಡದಿದ್ದು ಬರ್ತಿದೆ, ಯಾರಿಗೆ ಸಹ ವಿಷಯ ಏನಂತ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಾನು ವಿತ್ ಪ್ರೂಫ್ ವಿಷಯ ಕೊಟ್ಟು ನಾನು ಕಂಪ್ಲೇಂಟ್ ಮಾಡಲಿಕ್ಕೆ FIR ಮಾಡಲಿಕ್ಕೆ ಅಂತ ಹೇಳಿದ್ದೇನೆ ಅವರಿಗೆ. ಸುದೀಪ್, ಯಾಕಂದ್ರೆ ನನಗೆ ಇಷ್ಟು ವಿಷಯ ನೋಡುವಾಗ ನನಗೆ ನಮ್ಮ ಜೊತೆ ಇರುವಾಗ ತುಂಬ ಒಳ್ಳೆದಿದ್ದ ಪರ್ಸನ್ ಅಲ್ಲಿ ಹೋಗಿ ಬಂದಮೇಲೆ ಹೀಗೆ ಆಗಿದೆ ಅಂತ ಹೇಳಿದರೆ ನನಗೆ ಸಹ ಗೊತ್ತಿಲ್ಲ. ಇವಾಗ ಅವರ ಹತ್ರ ಕೇಳಲಿಕ್ಕೆ ಅವರಿಲ್ಲ, ಮನೆಯವ್ರ ಹತ್ರ ಮಾತಾಡುವ ಹಾಗೆ ಇಲ್ಲ. ಇವಾಗ ಅವ್ರು ಸತ್ತ ಮೇಲೆ ಸಹ ಅವ್ರು ನಮ್ಮದೇ ತಪ್ಪು ಅಂತ ಹೇಳ್ತಿದ್ರು. ನಮ್ಮದೇ ತಪ್ಪದವರು ಇಷ್ಟು ದಿವಸ ನಮ್ಮ ಜೊತೆ ಇರ್ತಾನೆ ಇರಲಿಲ್ಲ ಅಲ್ವಾ. ಸೊ ಹಾಗೆ ನನಗೆ ಸಹ ಅವರ ಮೇಲೆ ಡೌಟ್ ಬರ್ತಾ ಉಂಟು, ಮನೆಯವ್ರ ಮೇಲೆ, ಅವರಿಂದ ಏನೋ ಪ್ರಾಬ್ಲಮ್ ಆಗಿ ಹೀಗೆ ಆಗಿರ್ಬೋದು ಅಂತ ಹೇಳಿ. ಕೊಟ್ಟಿದ್ದೇನೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.